ಪ್ರಶ್ನೆಯಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು ಫಂಕ್ಷನ್ ಇದೆ, ಅದ್ರ ಬಿಹೇವಿಯರ್ ಏನಪ್ಪ ಅಂತ ಹೇಳಿದ್ರೆ n+1/2 ಇಫ್ n ಇಸ್ ಆಡ್ ಮತ್ತು n/2 ಇಫ್ n ಇಸ್ ಈವನ್. ಸೊ ಇಲ್ಲಿ ಫಂಕ್ಷನ್ನು ಎಫ್ ಇಸ್ ಮ್ಯಾಪಿಂಗ್ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್, ಸರಿನಾ? ಸೊ ಈ ರೀತಿಯಲ್ಲಿ ನಿಮ್ಮ ಪ್ರಶ್ನೆ ಶುರು ಆಗ್ತಾ ಇದೆ. ಸೊ ಇದು ಬೈಜೆಕ್ಟಿವ್ ಅಲ್ವಾ ಅಂತ ಹೇಳಿ ಪ್ರಶ್ನೆ. ಸೊ ಸ್ಟೇಟ್ ವೆದರ್ ದ ಫಂಕ್ಷನ್ ಎಫ್ ಇಸ್ ಬೈಜೆಕ್ಟಿವ್. ಹಾಂ, ಗ್ರಾಫಿಕಲಿ ಇದನ್ನು ನೋಡ್ಬಿಡೋಣ. ಸೊ ಇದು ನಿಮ್ಮ ಗ್ರಾಫು. ಸೊ ಇದು ಕಂಟಿನ್ಯೂಸ್ ಇಲ್ಲ, ಇಟ್ ಈಸ್ ಎಂಥದ್ದು ಇದು ಡಿಸ್ಕಂಟಿನ್ಯೂಸ್ ಅಂತ ಹೇಳ್ತು ಅಂದರೆ ಇವಾಗ 1 ಅದಾದಮೇಲೆ ನೆಕ್ಸ್ಟ್ 1 ಈ ಥರ ಜಂಪ್ ಹಾಕೊಂಡು ಹೋಗ್ತಿದೆ. ಕಂಟಿನ್ಯೂಸ್ ಒಂದು ಲೈನ್ ಇಲ್ಲ ಇಲ್ಲಿ. ಹಾಂ, ಇಲ್ಲೇನು ಉತ್ತರ ನೋಡ್ತಾ ಇದ್ದೀವಿ? ಫಾರ್ ಇನ್ಪುಟ್ ಆಫ್ 1 ಮೈ ಔಟ್ಪುಟ್ ಈಸ್ 1. ಫಾರ್ ಇನ್ಪುಟ್ ಆಫ್ 2 ಇಲ್ಲಿ ನೋಡ್ಬೋದು 2 ಇದೆ, ನನ್ನ ಔಟ್ಪುಟ್ ಏನಿದೆ 1 ಇದೆ. ಇಲ್ಲಿ ನೋಡಿ ಇಲ್ಲಿ 2,1. ಇನ್ಪುಟ್ ಆಫ್ 3 ಔಟ್ಪುಟ್ ಈಸ್ ಏನೋ ನೋಡಿ ಇಲ್ಲಿ, ಇದು 3 ನಿಮ್ಮ ಇನ್ಪುಟ್ಟು, ಔಟ್ಪುಟ್ ಬಂದು 2, 3,2. ಫಾರ್ ಇನ್ಪುಟ್ ಆಫ್ 4 ಮೈ ಔಟ್ಪುಟ್ ಈಸ್ 2, 4,2. ಏನಂತ ಹೇಳ್ಬೋದು? ಹಾಗಾಗಿ ಇದರಿಂದ ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ 1, 1 ಅಲ್ವಾ? ಏನಕ್ಕಂತ ಹೇಳಿದ್ರೆ ಎರಡು ಇನ್ಪುಟ್ಟು ಇಟ್ಸ್ ಪಾಯಿಂಟಿಂಗ್ ದ ಸೇಮ್ ಔಟ್ಪುಟ್ ಅಂತ ಹೇಳಿದಾಗ ಇಟ್ ಈಸ್ ನಾಟ್ 1, 1, ಇಟ್ಸ್ ಮೆನಿ ಟು 1. ಸೊ ಫಾರ್ n is equal to 1, f of 1 is equal to 1 plus 1/2 which is equal to 1. For n is equal to 2, f of 2 is equal to 2/2 which also is equal to 1. Therefore f of n is not 1, 1 as input of 1 and 2 are pointing to the same output. Thus f of n is not bijective. ಸರಿ ತಾನೆ? ಪ್ರಶ್ನೆಯನ್ನು ಬೈಜೆಕ್ಟಿವ್ ಅಲ್ಲೋ ಅಂತ ಹೇಳಿ. ಇಟ್ ಕಾಂಟ್ ಬಿ ಬೈಜೆಕ್ಟಿವ್ ಆ್ಯಸ್ ಇಟ್ಸ್ ನಾಟ್ 1, 1. ಸರಿನಾ? ಅಕಸ್ಮಾತಾಗಿ ಇದೇ ಪ್ರಶ್ನೆನ ಆನ್ ಟು ಇದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡಿ ಅಂತ ಕೇಳ್ತು ಅಂದರೆ ಉತ್ತರನ ನೀವು ಈ ರೀತಿಯಲ್ಲಿ ಬರೀಬೇಕು. ಆನ್ ಟು ಬಗ್ಗೆ ಮಾತಾಡ್ತಾ ಇದ್ದೀನಿ ಇವಾಗ. ಈ ಫಂಕ್ಷನ್ನು ಈ ಡೊಮೈನಲ್ಲಿ ಮತ್ತು ನಿಮ್ಮ ಈ ಇನ್ಪುಟ್ ಈ ಡೊಮೈನ್ ಇತ್ತು ಅಂತ ಹೇಳಿದ್ರೆ ಇಸ್ ಇಟ್ ಆನ್ ಟು? ಹೌದು. ಏನಕ್ಕೆ ಅಂತ ಹೇಳಿದ್ರೆ ಕೋಡೊಮೈನಲ್ಲಿ 1, 2, 3, 4 ಈ ಥರ ನಂಬರ್ಸ್ ಇದೆ. ಸೊ ಇಲ್ಲಿ ನೋಡ್ಬೋದು ಕಂಟಿನ್ಯೂಸ್ ಆಗಿ 1, 1, 2, 2, 3, 3, 4, 4 ಈ ಥರ ಎಲ್ಲ ನಂಬರು ಬರ್ತಾ ಇದೆ ಲಿಸ್ಟಲ್ಲಿ. ಹಾಗಾಗಿ ಇಟ್ ಈಸ್ ಆನ್ ಟು, ಸರಿನಾ? ಸೊ ವಿಲ್ ಟೆಲ್ ಲೆಟ್ ಎ represent an arbitrary value element or value in codomain. ಸೊ ಇಲ್ಲಿ ಎರಡು ಕೇಸ್ ಮಾತಾಡಬೇಕಾಗುತ್ತೆ. ವೆನ್ ಎ ಇಸ್ ಆಡ್, ನಮ್ಮ ಔಟ್ಪುಟ್ ಆಡ್ ಇರಬೇಕಾದ್ರೆ ಎಫ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು ಎ. ಸೊ n plus 1/2 will be equal to a. So n will be equal to 2a minus 1. Case when a is even, f of n will be equal to a, n/2 will be equal to a. Therefore n is equal to 2a. ಹಾಗಾಗಿ ಏನು ಹೇಳ್ಬೋದು ನಾವು ಇಲ್ಲಿ, as a belongs to n, the expression to a and 2a minus 1 will result in n. ಹೌದಾನೆ? ಸೊ ಇವೆರಡು ಎಕ್ಸ್ಪ್ರೆಷನು ನಾವು n ಹಾಕಿದಾಗ ದೇ ವಿಲ್ ಬಿ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಹಾಗಾಗಿ ಏನು ಹೇಳ್ಬೋದು, ಎಫ್ ಆಫ್ ಎನ್ ಇಸ್ ಆನ್ ಟು ಅಂತ ಹೇಳಿ. ಸರಿನಾ? ಸೊ ಇದು ನಿಮ್ಮ ಉತ್ತರ.